ಈ ನಡುವೆ ದೆಹಲಿಯಲ್ಲಿ ರಾಜ್ಯದ ರೈತರ ಬಂಧನವಾಗಿದೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಂಡಿಸಿದ್ದಾರೆ. ರೈತರ ಪ್ರತಿಭಟನೆಯನ್ನ ತಡೆಯೋದು ಕಾನೂನು ಬಾಹಿರ ಅಂತ. ದೆಹಲಿಯಲ್ಲಿ ರಾಜ್ಯದ ರೈತರ ಬಂಧನ ಸಚಿವ ಪ್ರಿಯಾಂಕ್ ಖರ್ಗೆ ಖಂಡಿಸಿದ್ದಾರೆ. ರೈತರನ್ನ ಕಂಡ್ರೆ ಬಿಜೆಪಿ ಸರ್ಕಾರಕ್ಕೆ ಯಾಕೆ ಭಯ? ಪ್ರತಿಭಟನೆಗೆ ಹೋಗೋರನ್ನ ತಡೆಯೋದು ಕಾನೂನು ಬಾಹಿರ. ರಾಜ್ಯದ ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. MSP ಪರವಾಗಿರ್ಬೋದು ಅಥವಾ ಕೆಲವು ಕಾನೂನು ವಿರುದ್ಧ ಇರ್ಬೋದು, ಇವತ್ತು BJP ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು, ಅವರಿಗೆ ಪ್ರತಿಭಟನೆಗೆ ಹೋಗಲಾರ್ದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು. ಆದರೆ ಇವತ್ತು BJP ಸರ್ಕಾರ, ಕೇಂದ್ರ BJP ಸರ್ಕಾರಗಳು ರಾಜ್ಯ BJP ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಇದಕ್ಕೆ BJP ಸರ್ಕಾರದವರು ಮತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ದಿಲ್ಲಿ ತನಕ ಹೋಗಬೇಕಾಗಿದೆ ಅಂದರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ? ಮತ್ತು ಇವರು ರೈತರ ಪರವಾಗಿರುವಂಥ ಪಾರ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವ್ರು ತಂತಿ ಹಾಕಿದ್ದಾರೆ, ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ, ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ, ಚೈನಾ ಬಾರ್ಡ್ರು, ಪಾಕಿಸ್ತಾನ ಬಾರ್ಡ್ರ್ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ. ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ? ಇವತ್ತು ರೈತರ ಪರವಾಗಿ ನಿಂತಿರೋದಂತ ಹೇಳ್ತಾ ಇದ್ರಲ್ಲ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅಂದರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ರಾಜ್ಯ BJP ಅವರು ಮತ್ತು ಕೇಂದ್ರ BJP ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಮತ್ತು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಮತ್ತು ಅದಕ್ಕೆ ನಾವು ಅವ್ರ ಪರವಾಗಿ ನಿಲ್ಲಕ್ಕೆ ಕೂಡ ತಯಾರಿದ್ದೇವೆ. ಸೊ ಇದು ಪ್ರಿಯಾಂಕ್ ಖರ್ಗೆ ಅವರು ಮಾಡಿರ್ತಕ್ಕಂಥ ಪ್ರಶ್ನೆ. ಬಟ್ ಇವರ ಸರ್ಕಾರಗಳಿದ್ದಾಗ ರೈತರನ್ನು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಸ್ವಲ್ಪ ಅವರು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಸ್ಟಿಲ್ ರೈತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅವರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ತಪ್ಪು. ಕೇಂದ್ರ ಸರ್ಕಾರದ ವಿರುದ್ಧ ರೈತರಿದ್ದಾರೆ. ಇವರು ರೈತರ ಪರ ಅಂತಾರೆ, ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೀನಿ ಅಂತಾರೆ. ಮತ್ತು ಯಾಕೆ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಸೊ ದೆಹಲಿ ಈಗ ಸದ್ಯಕ್ಕೆ ಸಂಪೂರ್ಣ ಸ್ತಬ್ಧವಾದಂತೆ ಕಂಡು ಬರ್ತಾ ಇದೆ. ಸಾವಿರಾರು ಟ್ರ್ಯಾಕ್ಟರ್ಗಳ ಜೊತೆ ರೈತರ ದೆಹಲಿ ಚಲೋ ಆರಂಭ ಆಗಿದೆ. ಈಗಾಗಲೇ ಹರಿಯಾಣ, ಉತ್ತರ ಪ್ರದೇಶದಿಂದ ರೈತರು ಆಗಮಿಸ್ತಾ ಇದ್ದಾರೆ. ಅವರ ಕೆಲವೊಂದು ಬೇಡಿಕೆಗಳಿದೆ. ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಒಂದು ರೀತಿ ಇವತ್ತು ಸ್ತಬ್ಧ. ಎಂಟೈರ್ ದೆಹಲಿಗೆ 144 ಸೆಕ್ಷನ್ ಹಾಕಿದ್ದಾರೆ. ಅದು 1 ತಿಂಗಳ ಕಾಲ. ಜೊತೆಗೆ ಅವರೆಲ್ಲ ಟ್ರ್ಯಾಕ್ಟರ್ನಲ್ಲಿ ಬರ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್. ದೆಹಲಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳು ಕೂಡ ವಾಹನ ದಟ್ಟಣೆ, ವಿಪರೀತ ಮಂಜಿನಿಂದ ಕೂಡಿರ್ತಕ್ಕಂಥ ವಾತಾವರಣ ಇವಾಗ. ಹಾಗಾಗಿ ನಿಮಗೆ ದೃಶ್ಯಗಳು ಹಂಗೆ ಕಂಡು ಬರ್ತಾ ಇದೆ. ಸ್ತಬ್ಧ ಅನ್ನೋದಕ್ಕಿಂತ ಅದಕ್ಕೆ ಅವ್ರು ಅವಕಾಶ ಕೊಡ್ತಾರಾ ಇಲ್ವಾ ರೈತರ ಹೋರಾಟಕ್ಕೆ, ಟ್ರ್ಯಾಕ್ಟರ್ಗಳ ಮುಖಾಂತರ ಬಂದು ಹೋರಾಟ ಮಾಡೋದಕ್ಕೆ ಗೊತ್ತಿಲ್ಲ. ಬಟ್ ಅದನ್ನು ಎದುರಿಸೋದಕ್ಕಂತೂ ಅವರು ರೆಡಿಯಾಗಿದ್ದಾರೆ, ಸಿದ್ಧರಾಗಿದ್ದಾರೆ. ನಿನ್ನೆ ಈ ಕುರಿತಂತೆ ಹೋರಾಟ ಮಾಡದೇ ಇರೋ ಹಾಗೆ ಸಂಧಾನ ಸಭೆ ನಡೆಸಿದ್ರು. ಸಂಧಾನ ಸಭೆ ಕೂಡ ವಿಫಲ ಆಗಿತ್ತು. ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥದ್ದು, ರೈತರಿಗೆ ಪೆನ್ಷನ್ ಕೊಡಬೇಕು ಅಂತಕ್ಕಂಥದ್ದು, ರೈತರ ಜೀವ ವಿಮೆ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ಸೇರಿದಂತೆ ಹಲವು ಬೇಡಿಕೆಗಳಿದೆ. ರೈತ ಮುಖಂಡರು ಈಗಾಗಲೇ ಮಾತಾಡಿದ್ದಾರೆ ಮೀಡಿಯಾ ಜೊತೆ. ನಾವೇನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿರೋದಲ್ಲ, ನಮ್ಮ ಒಂದಷ್ಟು ಬೇಡಿಕೆಗಳಿದೆ, ಅದನ್ನು ಈಡೇರಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಯಾಕೋ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಅವರ ಗಮನ ಸೆಳೆಯೋದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ. ಈ ಹಿಂದೆ ಕೇಂದ್ರದ ಕೃಷಿ ನೀತಿಯನ್ನು ವಿರೋಧಿಸಿ ಹೋರಾಟಗಳಾಗಿತ್ತಲ್ಲ, ಹಾಗಾಗಿ ಎಲ್ರಿಗೂ ಒಂದು ಭಯ ಇದೆ. ರೈತರೇನಾದರೂ ಡೆಲ್ಲಿಗೆ ನುಗ್ಗಿಬಿಟ್ರೆ ಏನು ಕಥೆಗಳು, ಯಾಕೆಂದರೆ ಜನಜೀವನವೇ ಒಂಥರ ಅಸ್ತವ್ಯಸ್ತ ಆಗ್ಬಿಡುತ್ತೆ.